ಬನ್ನಿ ಫ್ರೆಂಡ್ಸ್, ಈಗ ಹುರ್ಕೊಂಡಿದ್ದಾಯ್ತು. ಈಗ ನಮ್ದು ಟ್ರೆಡಿಷನಲ್ ವೇ ಆಫ್ ಕುಕ್ಕಿಂಗ್ ಓಲ್ಡ್ ಮೆಥಡ್ ಏನಂದ್ರೆ ಒಳ್ಳಲ್ಲಿ ಕುಟ್ಟಿ ಮಾಡಿದ್ದ ಅಗಸೆ ಪುಡಿ ತುಂಬ ರುಚಿ ಇರುತ್ತೆ. ಸೊ ಹಂಗಾಗಿ ನಾನು ಮಿಕ್ಸರಿಗೆ ಹಾಕಲ್ಲ. ನಮ್ಮ ಮನೆಯಲ್ಲಿ ಏನಾಯ್ತಂದ್ರೆ ಏನಾದರೂ ಚಟ್ನಿ ಮಾಡೋದು, ಒಣ ಚಟ್ನಿ, ಹಸಿ ಚಟ್ನಿ ಏನೇ ಮಾಡೋದಿತ್ತಂದ್ರೂ ನಾವು ಒಳ್ಳಲ್ಲೇ ಮಾಡ್ತೀವಿ. ಅದು ತುಂಬ ರುಚಿಕರವಾಗಿರುತ್ತೆ. ನಿಮಗೆ ಹೇಗೆ ಮಾಡೋದು ಅನ್ನೋದು ಮುಂದೆ ಮಾಡಿ ತೋರಿಸ್ತೀನಿ. ಈಗ ಅಲ್ಲಿ ಸ್ಟವ್ನಲ್ಲಿ ಎಲ್ಲ ಹುರಿದಿದ್ದಾಯ್ತು. ಅದನ್ನೇ ಐಟಮ್ ಏನೈತಲ್ಲ, ಇಲ್ಲಿ ಕೆಳಗಡೆ ಅಗಸಿ ಇದೆ, ಮೇಲೆ ಮೆಣಸಿನ್ಕಾಯಿ ಮತ್ತು ಬಿಳಿ ಎಳ್ಳು, ಉದ್ದಿನಬೇಳೆ, ಖಾರ, ಕರಿಬೇವೆಲ್ಲ ಹಾಕ್ಕೊಂಡಿದ್ದೀವಿ. ರುಚಿ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋದು. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡು ಇದನ್ನು ಸಣ್ಣಾಗಿ ಕುಟ್ಟಬೇಕು. ಇದು ಭಾಳ ಟೈಮ್ ಹಿಡಿಯಲ್ಲ ಫ್ರೆಂಡ್ಸ್, ತುಂಬ ಫಾಸ್ಟ್ ಆಗುತ್ತೆ ಮತ್ತು ತುಂಬ ರುಚಿಕರನೂ ಇರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಹೀಗೆ ಒಳ್ಳಲ್ಲಿ ಕುಟ್ಟೋದ್ರಿಂದ ಚಟ್ನಿ ಪುಡಿ ತುಂಬ ತರಿಯಾಗಿ ಬರುತ್ತೆ. ಮಿಕ್ಸರಲ್ಲಿ ಹಾಕೋದ್ರಿಂದ ಭಾಳ ನುಣ್ಣಗಾಗತ್ತೆ. ನಮಗೆ ನಮ್ಮ ಮನೆಯಲ್ಲಿ ಯಾರು ಮಿಕ್ಸರ್ದು ಚಟ್ನಿ ಪುಡಿ ಇಷ್ಟಪಡಲ್ಲ. ಕೈಯಿಂದ ಕುಟ್ಟಿದ್ದ ಚಟ್ನಿ ಪುಡಿದು ರುಚಿನೇ ಬೇರೆ ಇರುತ್ತೆ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಅರ್ಧ ತರಿ ಆಗಿದೆ. ಇದು ಭಾಳ ಟೈಮ್ ತೊಗೊಳಲ್ಲ. ಎಲ್ಲ ಪ್ರಾಸೆಸ್ ನಿಮಗೆ ಮ್ಯಾಕ್ಸಿಮಮ್ 10 to 15 ಮಿನಿಟ್ಸ್ ಒಳಗಡೆ ಆಗುತ್ತೆ. ನೋಡಿ, ಈಗಿನ ಕಾಲದಲ್ಲಿ ಯಾರು ಒಳ್ಳೆ ಉಪಯೋಗ ಮಾಡ್ತಾರ ಅಂದ್ಕೊಂಡಿದ್ದೀರಾ ಫ್ರೆಂಡ್ಸ್? ನಾವು ಮನೆಯಲ್ಲಿ ರೆಗ್ಯುಲರ್ ಆಗಿ ಒಳ್ಳಲ್ಲೇ ಮಾಡ್ತಿರೋದು. ಇದೊಂಥರ ಅಥೆಂಟಿಕ್ ಟೇಸ್ಟ್ ಕೊಡುತ್ತೆ. ಇದು ರೆಗ್ಯುಲರ್ ಆಗಿ ಒಂದು ದಿನಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ದೋಸೆನಲ್ಲಿ, ಚಪಾತಿ ಜೋಡಿ, ಅನ್ನ ಜೋಡಿ, ಬಿಸಿ ಅನ್ನ, ತುಪ್ಪ, ಅಗಸೆ ಪುಡಿ ಹಾಕ್ಕೊಂಡು ತಿಂದರೆ ತುಂಬ ರುಚಿ ಇರುತ್ತೆ. ಮತ್ತು ಯಾರಿಗೆ ತೂಕ ಕಡಿಮೆ ಮಾಡೋದಿತ್ತು, ವೆಯ್ಟ್ ಲಾಸ್ ಮಾಡಿದ್ದವ್ರೂ ರೆಗ್ಯುಲರ್ 2 to 3 ಟೇಬಲ್ ಸ್ಪೂನ್ಸ್ ಪರ್ ಡೇ ಊಟದಲ್ಲಿ ಉಪಯೋಗ ಮಾಡೋದ್ರಿಂದ ಅವರು ತೂಕ ಕಡಿಮೆ ಆಗುತ್ತೆ. ಬ್ಲಡ್ ಪ್ರೆಷರು, ಕ್ಯಾನ್ಸರ್ಸು, ಬ್ರೆಸ್ಟ್ ಕ್ಯಾನ್ಸರ್ಸು, ಹಾಟ್ ಫ್ಲಶಸ್ಸು ಇವೆಲ್ಲವೂ ಕಡಿಮೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಮುಗೀತು. ಈಗ ರುಚಿ ಹೆಂಗಿದೆ ನೋಡೋಣ ಅಂತ.